ದಾಲ್ಚಿನ್ನಿ ಅನೇಕ ಆಹಾರಗಳಿಗೆ ಸೇರಿಸಲಾಗುವ ಜನಪ್ರಿಯ ಮಸಾಲೆ. ಆದರೆ ಅದೇ ದಾಲ್ಚಿನ್ನಿ ಅನೇಕ ಸಾಂಪ್ರದಾಯಿಕ ಔಷಧದಲ್ಲಿ ಬಳಕೆಯಾಗುತ್ತದೆ. ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು, ತೂಕ ಇಳಿಸಲು, ಜ್ವರಕ್ಕೆ, ಉರಿಯೂತಕ್ಕೆ ದಾಲ್ಚಿನ್ನಿ ಅತ್ಯುತ್ತಮ ಮದ್ದು. ಜರ್ನಲ್ ಫುಡ್ ಕೆಮಿಸ್ಟ್ರಿ ಮಾಲಿಕ್ಯುಲರ್ ಸೈನ್ಸಸ್ನವರು ನಡೆಸಿದ ಅಧ್ಯಯನದ ಪ್ರಕಾರ ದಾಲ್ಚಿನ್ನಿ ಮಧುಮೇಹ ಚಿಕಿತ್ಸೆಗೆ, ತೂಕ ಕಳೆದುಕೊಳ್ಳಲು ಸಹಾಯ ಮಾಡುವುದರ ಜೊತೆಗೆ ಅಲರ್ಜಿಗೂ ಮದ್ದಾಗುತ್ತದೆ. ಆದ್ರೆ ಅತಿಯಾಗಿ ದಾಲ್ಚಿನ್ನಿ ಸೇವಿಸಿದ್ರೂ ಸಮಸ್ಯೆ ಫಿಕ್ಸ್. ಹಾಗಿದ್ರೆ ಎಷ್ಟು ದಾಲ್ಚಿನ್ನಿ ಸೇವಿಸಬೇಕು? ದಾಲ್ಚಿನ್ನಿ ಉತ್ಪನ್ನಗಳ ಅತಿಯಾದ ಸೇವನೆಯಿಂದ ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತಾ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಯಾವುದಕ್ಕೂ ಜನರು ಜಾಗರೂಕರಾಗಿರಬೇಕು. ಯಾಕಂದ್ರೆ ದಾಲ್ಚಿನ್ನಿ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ದಾಲ್ಚಿನ್ನಿ ಬಳಸಿದ್ರೆ ರಕ್ತದ ಚಲನೆ ವೇಗಗೊಳ್ಳುತ್ತದೆ. ಒಂದು ವೇಳೆ ರಕ್ತಸ್ರಾವವಾಗ್ತಿದ್ರೆ ದಾಲ್ಚಿನ್ನಿ ಅದನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಯಾವುದೇ ಕಾರಣಕ್ಕೂ ಲಿವರ್ ಸಮಸ್ಯೆ ಇರೋರು ದಾಲ್ಚಿನ್ನಿ ತಿನ್ನಲೇಬಾರದು. ಅಷ್ಟೇ ಅಲ್ಲ, ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯೋರು ದಯಮಾಡಿ ದಾಲ್ಚಿನ್ನಿಯಿಂದ ದೂರ ಉಳಿಯಿರಿ.